ಕ್ರಿಕೆಟ್ ಪ್ರೇಮಿಗಳಿಗೆ ಮಹಾ ಮೋಸ ಆಗಿದೆ. ಕೋಟಿ ಕೋಟಿ ಆರ್ಸಿಬಿ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಗಳಿಗೆ ಮಹಾ ಮೋಸ. ಕೋಟಿ ಕೋಟಿ ಆರ್ಸಿಬಿ ಅಭಿಮಾನಿಗಳಿಗೆ ಬಿಗ್ ಶಾಕ್. ಶಾಸಕರ ಟಿಕೆಟ್ ಹುಚ್ಚು ಬೆಂಗಳೂರಿನಿಂದ ಫೈನಲ್ ಶಿಫ್ಟ್. ಶಾಸಕರ ಟಿಕೆಟ್ ಲಾಬಿಗೆ ಬಲಿಯಾಯ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ. ಬೆಂಗಳೂರಲ್ಲಿ ನಡೆಯಬೇಕಾಗಿದ್ದ ಐಪಿಎಲ್ ಫೈನಲ್ ಬೇರೆಡೆ ಶಿಫ್ಟ್ ಆಗಿದೆ. ಐಪಿಎಲ್ ಟಿಕೆಟ್ ಲಾಬಿ ಕಾರಣಕ್ಕೆ ಬಿಸಿಸಿಐ ಮಹತ್ವದ ನಿರ್ಧಾರ. ಪ್ರತಿ ಪಂದ್ಯಕ್ಕೂ 3 ಉಚಿತ ಟಿಕೆಟ್ ಪಡಿತಾ ಇದ್ದ ಶಾಸಕರಷ್ಟೇ ಅಲ್ಲದೆ ಇತರೆ ಅಧಿಕಾರಿಗಳಿಂದಲೂ ಕೂಡ ಒತ್ತಡ. 40,000 ಸೀಟ್ ಸಾಮರ್ಥ್ಯದ ಚಿನ್ನಸ್ವಾಮಿ ಕ್ರೀಡಾಂಗಣ. ಕಡಿಮೆ ಸಾಮರ್ಥ್ಯದ ಸ್ಟೇಡಿಯಂನಲ್ಲಿ ಹೆಚ್ಚು ಉಚಿತ ಟಿಕೆಟ್ಗೆ ಪಟ್ಟು. ಉಚಿತ ಟಿಕೆಟ್ ಬೇಡಿಕೆ ಪೂರೈಸಲಾಗದೆ ಫೈನಲ್ ಪಂದ್ಯ ಶಿಫ್ಟ್. ಪ್ರತಿ ಪಂದ್ಯಕ್ಕೆ 1000 ಟಿಕೆಟ್ ಪಡೆದುಕೊಳ್ತಾ ಇದ್ದ ರಾಜ್ಯದ ಶಾಸಕರು. ಮೇ 31ರಂದು ಮೋದಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ. ಪ್ಲೇ ಆಫ್ ಪಂದ್ಯಗಳು ಅಹಮದಾಬಾದ್ ಸ್ಟೇಡಿಯಂಗೆ ಶಿಫ್ಟ್. ಇದೀಗ ಶಾಸಕರ ಟಿಕೆಟ್ ರಾಜಕೀಯಕ್ಕೆ ಐಪಿಎಲ್ ಫೈನಲ್ ಬಲಿಯಾಯ್ತಾ? ಇದು ಆರ್ಸಿಬಿ ಅಭಿಮಾನಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಜೊತೆಗೆ ರಾಜಕಾರಣಿಗಳು ಉತ್ತರವನ್ನ ಕೊಡಬೇಕು. ಎಷ್ಟೋ ಜನರ ಒಂದು ಮಹದಾಸೆ ಇರುತ್ತೆ. ಐಪಿಎಲ್ ಮ್ಯಾಚ್ ಬೆಂಗಳೂರಲ್ಲಿ ನಡೆಯುವಾಗ ನಾವು ಹೋಗೋಣ, ಈ ಒಂದು ಐಪಿಎಲ್ ಮ್ಯಾಚ್ ನೋಡೋಣ ಅಂತ ಬಹಳ ಕಷ್ಟಪಟ್ಟು ಹೋಗಿ ಮ್ಯಾಚ್ ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ಅಂಥದ್ರಲ್ಲಿ ಈಗ ನಮ್ಮ ಶಾಸಕರು ನಮಗೂ ಕೂಡ ಟಿಕೆಟ್ ಬೇಕೇ ಬೇಕು, ಬೆಂಗಳೂರಿನಲ್ಲಿ ಏನಾದರೂ ಆರ್ಸಿಬಿ ಮ್ಯಾಚ್ ಇತ್ತು, ಕ್ರಿಕೆಟ್ ನಡೀತಾ ಇದೆ ಅಂತಂದ್ರೆ ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ರು. ಅದಕ್ಕೆ ತಕ್ಕಂತೆ 3 ಉಚಿತ ಟಿಕೆಟ್ ಅನ್ನು ಕೂಡ ಶಾಸಕರು ಪಡಿತಾ ಇದ್ರು. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಒಂದು ಏನಾದರೂ ಐಪಿಎಲ್ ಮ್ಯಾಚ್, ಅದರಲ್ಲೂ ಕೂಡ ಆರ್ಸಿಬಿ ಮ್ಯಾಚ್ ಇರುತ್ತೆ ಅಂತಂದ್ರೆ ಸಾಕಷ್ಟು ಅಭಿಮಾನಿಗಳು ಸ್ಟೇಡಿಯಂಗೆ ಹೋಗೋದು ಅದು ಸರ್ವೇ ಸಾಮಾನ್ಯ. ಅಂಥದ್ರಲ್ಲಿ ಶಾಸಕರಿಗೂ ಕೂಡ ಈ ಒಂದು ಉಚಿತ ಟಿಕೆಟ್ ಸೌಲಭ್ಯವನ್ನ ಕೊಟ್ಟು ಈಗ ಫೈನಲ್ ಪಂದ್ಯದಲ್ಲಿ ನಡೆದೇ ಇರೋ ರೀತಿ ಮಾಡಿದ್ರ ಅಂತ? ಖಂಡಿತ ಸಾಹಿತ್ಯ, ನಿಜಕ್ಕೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಬೇಸರ ಆಗಿರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಐಪಿಎಲ್ ಟಿಕೆಟ್ ಬೆಂಗಳೂರಲ್ಲಿ ನಡೀತು ಅಂತ ಅಂದ್ರೆ ಸಾಕಷ್ಟು ಕ್ರೀಡಾಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಂದು ಕ್ರಿಕೆಟ್ ಅನ್ನ ನೋಡ್ತಾ ಇದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಈ ರಾಜಕೀಯ ನಾಯಕರು ಜೊತೆಗೆ ಹಿರಿಯ ಅಧಿಕಾರಿಗಳು ಎಂದರೆ ನಮ್ಗೆ ಉಚಿತವಾಗಿ ಟಿಕೆಟ್ ಬೇಕು ಅಂತೇಳಿ ಸಾಕಷ್ಟು ಲಾಬಿ ನಡೆಸ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಫೈನಲ್ ಪಂದ್ಯ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯಬೇಕಿತ್ತು. ಸೊ ಆದ್ರೆ ಇದೀಗ ಏನು ಅಧಿಕಾರಿಗಳು ಮತ್ತೆ ರಾಜಕೀಯ ಒತ್ತಡದಿಂದ ಅಂದ್ರೆ ನಮ್ಗೆ ಪ್ರತಿ ಬಾರಿ ಮ್ಯಾಚ್ಗೆ ನಡೆಯುವಂತ ಸಂದರ್ಭದಲ್ಲಿ MLA ಗಳಿಗೆ 3 ಟಿಕೆಟ್ ಅನ್ನು ಉಚಿತವಾಗಿ ಕೊಡ್ಲಾಗ್ತಿತ್ತು. ಅದ್ರ ಜೊತೆ ಹಿರಿಯ IAS ಅಧಿಕಾರಿಗಳಿಗೂ ಕೂಡ ನಮ್ಗೆ ಉಚಿತವಾಗಿ ಟಿಕೆಟ್ ಬೇಕು ಅಂತೇಳಿ ಲಾಬಿ ನಡೆಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ 40,000 ಸೀಟ್ಗಳನ್ನ ಹೊಂದಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅರ್ಧಕ್ಕರ್ಧ ಉಚಿತವಾಗಿ ಟಿಕೆಟ್ ನೀಡಲಾಗ್ತಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಫೈನಲ್ ಪಂದ್ಯಕ್ಕೆ ಸಾಕಷ್ಟು ಅಧಿಕಾರಿಗಳು ಮತ್ತೆ ರಾಜಕೀಯ ನಾಯಕರ ಒತ್ತಡದಿಂದ ಎಲ್ಲೋ ಒಂದ್ ಕಡೆ ಇದೀಗ ಮೇ 31ರಂದು ನಡೆಯಬೇಕಂತ ಫೈನಲ್ ಪಂದ್ಯವನ್ನ ಇದೀಗ ಗುಜರಾತ್ ಅಹಮದಾಬಾದ್ಗೆ ಶಿಫ್ಟ್ ಆಗಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಕ್ರೀಡಾಭಿಮಾನಿಗಳಿಗೆ ಸಾಕಷ್ಟು ಬೇಸರದ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿದ್ದು ಸಾಹಿತ್ಯ. ಮಂಜುನಾಥ್, ಫಸ್ಟ್ ಆಫ್ ಆಲ್ ಶಾಸಕರಿಗೆ ಈ ಒಂದು ಐಪಿಎಲ್ ಟಿಕೆಟ್ ಕೊಟ್ಟಂತಹ ವಿಚಾರಕ್ಕೆ ಭಾರಿ ಪರ ಆಗಿರಬಹುದು ಅಥವಾ ವಿರೋಧವಾಗಿ ಆಕ್ರೋಶ ಕೂಡ ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂತಂದ್ರೆ ಐಪಿಎಲ್ ಟಿಕೆಟ್ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ವಾ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ರು. ಹೆಂಗೋ ಬೆಂಗಳೂರಲ್ಲಿ ನಡೆದ್ರೆ ಈಗ ಈ ಒಂದು ಕ್ರಿಕೆಟ್ ಅಭಿಮಾನಿಗಳೇನಿದ್ರು ಎಲ್ಲರೂ ಕೂಡ ಆರ್ಸಿಬಿ ಮ್ಯಾಚ್ ಅಂದ್ರೆ ಫಸ್ಟ್ ಆಫ್ ಆಲ್ ಹೋಗೇ ಹೋಗ್ತಾರೆ. ಅಂಥದ್ರಲ್ಲಿ ಈಗ ಬೆಂಗಳೂರು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆದ್ರೆ ಈ ಒಂದು ಕ್ರೀಡಾಭಿಮಾನಿಗಳ ಮನಸ್ಥಿತಿ ಏನಾಗಬಹುದು, ಜೊತೆಗೆ ಕ್ರೀಡಾಭಿಮಾನಿಗಳ ಸಂಖ್ಯೆ ಕೂಡ ಕುಸಿತಾಗೋ ಸಾಧ್ಯತೆಗಳಿರುತ್ತಲ್ವಾ? ಖಂಡಿತ ಸತ್ಯ. ಯಾಕಂದ್ರೆ ರಾಜಕೀಯ ನಾಯಕರು ಅಂದ್ರೆ ಫಸ್ಟ್ ಅಭಿಮಾನಿಗಳು ಮಟ್ಟಿಗೆ ದೂರದಿಂದ ಸಾಕಷ್ಟು ಜನರು ತುಂಬಾ ಅಂದ್ರೆ ಇರುತ್ತಾ ಇರೋದಿಲ್ಲ ಅಂತ ಅಭಿಮಾನಿಗಳು ಸ್ಟೇಡಿಯಂ ಹತ್ತ ಬಂದಿರ್ತಾರೆ. ಅವರಿಗೆ ಮೊದಲನೇದಾಗಿ ರಾಜಕೀಯ ನಾಯಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಫಸ್ಟ್ ಕ್ರೀಡಾಭಿಮಾನಿಗಳಿಗೆ ಪ್ರೋತ್ಸಾಹ ಮಾಡುವಂತ ಕೆಲಸ ಮಾಡ್ಬೇಕಾಯ್ತು. ಆದ್ರೆ ಇವರು ಅಭಿಮಾನಿಗಳಿಗಿಂತ ಮುಂಚೆ ಅಂದ್ರೆ ನಮ್ಗೆ ಉಚಿತವಾಗಿ ಬರುವಂತದ್ದು ಏನೆಲ್ಲ ಸವಲತ್ತು ಸಹಕಾರಗಳಿದೆ ನಮ್ಗೆಲ್ಲವೂ ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ವಿಧಾನಸೌಧ ಕಲಾಪದಲ್ಲೇ ಧ್ವನಿ ಎತ್ತಾರೆ. ಸೊ ಅಂದಿನಿಂದನೂ ಕೂಡ ಎಲ್ಲೋ ಒಂದ್ ಕಡೆ CM DCM ಆಗಿರ್ಬೋದು, ಆಯ್ತು ನಿಮ್ಗೆ ಉಚಿತವಾಗಿ ಟಿಕೆಟ್ ವ್ಯವಸ್ಥೆಯನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಜೊತೆಗೆ ಐಪಿಎಲ್ ಟಿಕೆಟ್ಗೋಸ್ಕರ ನಾವು ವಿಧಾನಸೌಧದಲ್ಲೇ MLA ಅಂದ್ರೆ ಶಾಸಕರ PAಗಳು ಕ್ಯೂ ನಿಂತು ಟಿಕೆಟ್ ಅನ್ನ ಪಡ್ಕೊಂಡಿದ್ದು ಕೂಡ ನಾವು ನೋಡಿದ್ವಿ. ಎಲ್ಲೋ ಒಂದ್ ಕಡೆ ಇದು ಇಂತಹ MLA MP ಗಳಿಗೆ ಬರೀ ಟಿಕೆಟ್ ಅನ್ನ ಈ ರೀತಿ ಕೊಡೋದಾದ್ರೆ ಇನ್ನ ಜನಸಾಮಾನ್ಯರ ಕತೆ ಏನು ಅಂತೇಳಿ
ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿತ್ತು. ಸೊ ಯಾವಾಗ ಅಧಿಕಾರಿಗಳು ಮತ್ತೆ ರಾಜಕೀಯ ನಾಯಕರು ಟಿಕೆಟ್ಗೋಸ್ಕರ ಬೆನ್ನು ಬಿದ್ರು, ಯಾವಾಗ ಟಿಕೆಟ್ಗೋಸ್ಕರ ಉಚಿತ ಟಿಕೆಟ್ಗೋಸ್ಕರ ಲಾಬಿ ನಡೆಸಿದ್ರು, ಸೊ ಹೀಗಾಗಿ ಫೈನಲ್ ಪಂದ್ಯದ ವೇಳೆಯೂ ಸಾಕಷ್ಟು ನಮ್ಗೆ ಪ್ರೆಷರ್ ಇರುತ್ತೆ, ನಡೆಸೋದಕ್ಕಾಗೋದಿಲ್ಲ ಅನ್ನೋ ಕಾರಣ ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಗುಜರಾತ್ ಅಹಮದಾಬಾದ್ಗೆ ಶಿಫ್ಟ್ ಆಗಿರುವಂತದ್ದು. ಸೊ ಇನ್ನು ಇದಕ್ಕೆ ಎಲ್ಲದಕ್ಕೂ ಫೈನಲ್ ಕೂಡ ಈಗ ಆಗಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರಿಂದಾನೇ ಕೂಡ ಫೈನಲ್ಗೆ ಶಿಫ್ಟ್ ಆಗುದು, ಅಹಮದಾಬಾದ್ಗೆ ಶಿಫ್ಟ್ ಆಯ್ತಾ ಅಂತ ಹೇಳಿ ಈಗ ಚರ್ಚೆ ಆಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.